ರಾಯರಿದ್ದಾರೆ ಆವೃತ್ತಿಯ 6ನೇ ವಿಡಿಯೋಗೆ ಸುಸ್ವಾಗತ. ಆಗಸ್ಟ್ ಎಂದರೆ ಎಲ್ಲ ರಾಯರ ಭಕ್ತರಿಗೂ ರಾಯರು ಬರುವರು ಎಂದೆನಿಸುತ್ತದೆ. ಏಕೆಂದರೆ ರಾಯರ ಆರಾಧನೆ. ಸದಾ ಹರಿನಾಮ ಸ್ಮರಣೆಯಲ್ಲಿ ಧ್ಯಾನ ನಿರತರಾಗಿರುವ ರಾಯರು ಆರಾಧನೆಯ ಸಮಯದಲ್ಲಿ ಭಕ್ತ ಕೋಟಿ ಕಣ್ತುಂಬಿಕೊಳ್ಳಲು ಧ್ಯಾನದಿಂದ ಹೊರಬರುತ್ತಾರೆ. ಇದೇ ಆಗಸ್ಟ್ 8ರಿಂದ 14ರವರೆಗೆ ರಾಯರ ಆರಾಧನಾ ಮಹೋತ್ಸವವಿರುತ್ತದೆ. 10, 11, 12ರಂದು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆಯ ಸುದಿನಗಳಾಗಿರುತ್ತವೆ. ಏನು ರಾಯರ ಆರಾಧನೆ? ಏಕೆ ಅಷ್ಟು ಪ್ರಾಮುಖ್ಯತೆ? ರಾಯರು ಎಷ್ಟು ಮಹಿಮಾವಂತರು? ರಾಯರ ಮೃತ್ತಿಕೆಯ ಶಕ್ತಿ ಏನು ಎಂದು ನೋಡುವುದಾದರೆ ಮೊದಲಿಗೆ ರಾಯರ ಆರಾಧನೆಯ ವಿಶೇಷ. ರಾಯರಿಗೆ ತಮ್ಮ ಮೊದಲನೆಯ ಜನ್ಮವಾದ ಪ್ರಹ್ಲಾದರಾಗಿದ್ದಾಗಲೇ ನಾರಸಿಂಹ ರೂಪದಲ್ಲಿ ಶ್ರೀಮನ್ನಾರಾಯಣರು ಮುಕ್ತಿಯನ್ನು ಕೃಪಿಸಲು ಬಂದಾಗ ಪ್ರಹ್ಲಾದರಾಜರು, ಶ್ರೀಹರಿ, ನಿನ್ನ ಭಕ್ತರು ಹಾಗೂ ಭೂಲೋಕದಲ್ಲಿ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ನಾನು ಸಹಾಯ ಮಾಡಬೇಕಾಗಿ ಇಚ್ಛಿಸುತ್ತೇನೆ ಎಂದು ನಾರಸಿಂಹದೇವರಿಗೆ ಹೇಳುತ್ತಾರೆ. ಆಗ ನಾರಸಿಂಹದೇವರು ನಿನ್ನಲ್ಲಿ ಬೇಡಿ ಬಂದ ಭಕ್ತರಿಗೆ ಅತಿ ವೇಗವಾಗಿ ಕೃಪೆಯಾಗುತ್ತದೆ ಎಂದು ವರಪ್ರದಾಯಿಸುತ್ತಾರೆ. ಗುರುರಾಯರು ಪ್ರಹ್ಲಾದರಾಗಿದ್ದಾಗಿನಿಂದಲೂ ಹಾಗೂ ವ್ಯಾಸರಾಯರಾಗಿದ್ದ ಜನ್ಮಕಾಲದಿಂದಲೂ ಭಕ್ತರನ್ನು ಪೊರೆಯುತ್ತಿದ್ದಾರೆ. ನಿಮ್ಮೆಲ್ಲರ ಪುಣ್ಯವೇನೆಂದರೆ ಕೆಟ್ಟ ವಿಚಾರಗಳು ಮಿತಿ ಮೀರುತ್ತಿರುವ ಕಲಿಗಾಲದಲ್ಲಿಯೂ 3 ಜನ್ಮ ಹಿಂದೆಯೇ ಪಡೆದ ವರದಿಂದ ನಮ್ಮನ್ನು ರಾಯರು ಕಲಿಯುಗದಲ್ಲಿಯೂ ಪೊರೆಯುತ್ತಿದ್ದಾರೆ ಎಂದರೆ ಎಷ್ಟು ಅದೃಷ್ಟವಂತರು ನಾವೆಲ್ಲರೂ. ಸಾಧಾರಣವಾಗಿ ರಾಯರನ್ನು ಕಾಣಲು ಬರುವ ಭಕ್ತರು ಆರಾಧನೆಯ ಸಮಯದಲ್ಲಿ ರಾಯರಿಗೆ ನಾವು ಕಾಣಲಿ ಎಂದು ಬರುತ್ತಾರೆ. ರಾಯರ ಕಣ್ಣಿಂದ ಸಣ್ಣದೊಂದು ದೃಷ್ಟಿ ಬಿದ್ದರೆ ಸಾಕು, ಬಾಳು ಬಂಗಾರವೇ ಎಂದೆನಿಸುವಷ್ಟು ಜೀವನದಲ್ಲಿ ಬೆಳಕನ್ನು ಕಂಡವರು ಹೇಳುತ್ತಾರೆ. ರಾಯರೆಂದರೆ ನಂಬಿಕೆ, ರಾಯರೆಂದರೆ ನೆಮ್ಮದಿ, ರಾಯರೆಂದರೆ ಧೈರ್ಯ, ರಾಯರೆಂದರೆ ಸಾಕು ಕಷ್ಟಗಳೇ ಎದುರುವಷ್ಟು ಬಲಿಷ್ಠರನ್ನಾಗಿಸುತ್ತಾರೆ. ರಾಯರಿದ್ದಾರೆ. ರಾಯರು ಪ್ರಹ್ಲಾದರಾಜರ ಜನ್ಮದಲ್ಲಿದ್ದಾಗ ತನ್ನ ತಂದೆಯಾದ ಹಿರಣ್ಯಕಶಪರಿಗೆ ಶ್ರೀಹರಿಯು ಎಲ್ಲಿಯೂ ಇದ್ದಾನೆ ಎಂದು ತಿಳಿಸುತ್ತಾರೆ. ಹಾಗೆಯೇ ಶ್ರೀಹರಿಯು ತಾವಿದ್ದ ಕಡೆಯಲ್ಲೆಲ್ಲ ಪ್ರಹ್ಲಾದರನ್ನಿರಿಸಿಕೊಳ್ಳಲು ಇಚ್ಛಿಸುವುದರಿಂದ ರಾಯರು ಎಲ್ಲಿಯೂ ಇರುತ್ತಾರೆ. ರಾಯರ ಆರಾಧನೆಯು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷ ದ್ವಿತೀಯದಂದು ನೆರವೇರುತ್ತದೆ. ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಲು ಶಕ್ತಿ ಇದ್ದವರು ರಾಯರನ್ನು ಕಾಣಬಹುದು. ನಿಮ್ಮ ಬೇಡಿಕೆಗೆ ರಾಯರು ನೀಡಿದ ಫಲಗಳಿಗೆ ಧನ್ಯತೆಯನ್ನು ತಿಳಿಸಿ ಸೇವೆ ಮಾಡುವವರು ಬರಬಹುದು. ಒಂದು ವೇಳೆ ಕಾರಣಾಂತರಗಳಿಂದ ಸಾಧ್ಯವಾಗದಿದ್ದರೆ ಪರವಾಗಿಲ್ಲ, ರಾಯರೇ ನಿಮ್ಮ ಬಳಿ ಬರುತ್ತಾರೆ. ನಿಮಗೆ ಹತ್ತಿರವಾದ ರಾಯರ ಮಠಕ್ಕೆ ಭೇಟಿ ನೀಡಿ, ನೀವು ಅಲ್ಲಿಯೂ ರಾಯರನ್ನು ಕಾಣಬಹುದು. ಹತ್ತಿರವಿಲ್ಲ ಎಂದರೆ ಪರವಾಗಿಲ್ಲ, ಹತ್ತಿರದಲ್ಲಿನ ತೆಂಗಿನ ಮರ ಎಂದರೆ ಕಲ್ಪವೃಕ್ಷ, ರಾಯರ ಹೆಸರೇಳಿ ನೀರೆರೆದರೆ ಸಾಕು. ಇಲ್ಲವಾದರೆ ಗೋವಿಗೆ ಹಣ್ಣು ನೀಡಿದರೂ ಸಾಕು, ರಾಯರು ನಿಮ್ಮನ್ನು ಗುರುತಿಸುತ್ತಾರೆ. ಏಕೆಂದರೆ ಅವರು ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧ. ಹೌದು, ರಾಯರನ್ನು ನೀವು ಕರೆದಾಗ ಕರೆದಂತೆ ಕರೆದಲ್ಲಿ ಬರುವರು. ಆದರೆ ಕರೆಯುವವರು ಸತ್ಯ ಧರ್ಮದ ಹಾದಿಯಲ್ಲಿರಬೇಕಷ್ಟೆ. ತಮ್ಮ ತಪ್ಪಿನ ಅರಿವಾಗಿರಬೇಕು. ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದುಕಿಗೆ ಸತ್ಯ ಧರ್ಮಗಳನ್ನು ಅಳವಡಿಸುವ ಇಚ್ಛೆ ಇರುವವರೊಂದಿಗೆ ಮಾತ್ರ ರಾಯರಿರುತ್ತಾರೆ. ಕಲ್ಪವೃಕ್ಷ ಹಾಗೂ ಕಾಮಧೇನುವಿನ ಎಲ್ಲ ವಸ್ತುವು ಹೇಗೆ ಉಪಯೋಗಕ್ಕೆ ಬರುವುದೋ ಅದೇ ರೀತಿ ರಾಯರು. ರಾಯರ ಸೇವೆಯನ್ನು ಮಾಡಿಕೊಂಡಿದ್ದ ಸೇವಕನೋರ್ವನ ಕಥೆ ಇದು. ರಾಯರು ಎಷ್ಟು ಮಹಿಮಾವಂತರೆಂದರೆ ಅವರನ್ನು ನೆನೆದವರನ್ನು ಎಲ್ಲಿದ್ದರೂ ಹೇಗೆ ಕಾಯುವರು ಎಂಬುದರ ಕಥೆ ಇದು. ಒಂದೊಮ್ಮೆ ಬಡ ಕುಟುಂಬದ ದಂಪತಿಗಳು ತಮ್ಮ ಮಗನನ್ನು ರಾಯರ ಬಳಿ ಕರೆತಂದು, ತಮ್ಮ ಮಗ ಒಬ್ಬ ಅವಿದ್ಯಾವಂತ, ಅವನಿಗೆ ಓದು ತಲೆಗೆ ಹತ್ತುತ್ತಿಲ್ಲ ಹಾಗೂ ಯಾವ ಕೆಲಸವೂ ಕೈಗೂಡುತ್ತಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ರಾಯರು ನಿಮ್ಮ ಮಗ ನಮ್ಮಲ್ಲಿಯೇ ಇರಲಿ ಎಂದು ಆತನಿಗೆ ರಾಯರು ತಾವು ಸಂಚಾರದಿಂದ ಬಂದಾಗ ತಮ್ಮ ಪಾದಕ್ಕೆ ನೀರೆರೆಯಲು ತಿಳಿಸುತ್ತಾರೆ. ಅದರಂತೆಯೇ ಆತ ನಿತ್ಯವೂ ಅದೇ ಕೆಲಸವನ್ನು ಮಾಡುತ್ತಾ ಹರಿಧ್ಯಾನವನ್ನು ಮಾಡುತ್ತಾ ಸೇವೆಯಲ್ಲಿ ನಿರತರಾಗುತ್ತಾನೆ. ಆ ಹುಡುಗ ಪ್ರೌಢಾವಸ್ಥೆಗೆ ಬಂದಾಗ ತಂದೆ ತಾಯಿಯು ಒಬ್ಬ ಹೆಣ್ಣನ್ನು ನೋಡಿ ಅವನಿಗೆ ವಿವಾಹ ನಿಶ್ಚಯಿಸುತ್ತಾರೆ.
ರಾಯರ ಬಳಿ ಒಂದೆರಡು ದಿನ ರಜೆ ಕೇಳಿಕೊಂಡು ಬರಲು ತಿಳಿಸುತ್ತಾರೆ. ಅದರಂತೆಯೇ ಆತನು ರಾಯರಲ್ಲಿ ರಜೆ ಕೇಳಲು ಬಂದಾಗ ರಾಯರು ಒಂದೆರಡು ದಿನ ಹೋಗಿ ಬರಲೇ ಸಾಕಾಗುತ್ತದೆ, ನೀನು 15 ದಿನ ಹೋಗಿ ಬಾ, ಇನ್ನು ಮುಂದೆ ನೀನು ಬೇಕಾದಾಗೆಲ್ಲ ರಜೆ ತೆಗೆದುಕೋ, ಏಕೆಂದರೆ ನಿನ್ನ ಪರಿವಾರ ದೊಡ್ಡದಾಗುತ್ತಿದೆ, ಇನ್ನು ಮುಂದೆ ನಿನ್ನ ಪರಿವಾರಕ್ಕೂ ನೀನು ಸಮಯ ಕೊಡಬೇಕು ಎಂದು ತಿಳಿಸುತ್ತಾರೆ. ಆತನು ರಾಯರಿಗೆ ನಮಸ್ಕರಿಸಿ ಹೊರಡಲು ಸಿದ್ಧರಾದಾಗ ರಾಯರು ನಗನಾಣ್ಯಗಳನ್ನು ಹಾಗೂ ಧಾನ್ಯಗಳನ್ನು ಕೊಟ್ಟು ಆತನಿಗೆ ನಿನ್ನ ಖರ್ಚಿಗಾಗಿ ಉಪಯೋಗಿಸಿಕೋ ಎಂದು ತಿಳಿಸುತ್ತಾರೆ. ಆಗ ಆತ, ರಾಯರೇ, ನಮಗೆ ನಿಮ್ಮ ಪಾದಕ್ಕೆ ನೀರೆರೆಯುವ ಸೌಭಾಗ್ಯವನ್ನು ನೀಡಿದ್ದಕ್ಕೆ ನಾನೇ ಇನ್ನು ಆಭಾರಿಯಾಗಿದ್ದೇನೆ ಮತ್ತು ನನ್ನ ಸೇವೆಗೆ ನೀವು ಈ ರೀತಿಯಾಗಿ ಧನಧಾನ್ಯಗಳ ಸಹಾಯ ಮಾಡಿದರೆ ನನ್ನ ಸೇವೆ ಸಂಪಾದನೆ ಎಂದೆನಿಸುತ್ತದೆ. ಹೀಗಾಗಿ ನನಗೆ ಈ ಧನಧಾನ್ಯಗಳನ್ನು ಕೊಟ್ಟು ನಿಮ್ಮಿಂದ ದೂರದವನನ್ನಾಗಿ ಮಾಡಬೇಡಿ ಎನ್ನುತ್ತಾನೆ. ಆಗ ರಾಯರು, ನೀನು ಇಷ್ಟೆಲ್ಲ ಸೇವೆ ಮಾಡಿದರೂ ನಾನು ನಿನ್ನನ್ನು ಬರಿಗೈಯಲ್ಲಿ ಹೇಗೆ ಕಳಿಸುವುದು ಎಂದಾಗ ರಾಯರಿಗೆ ಆತ, ನಾನು ನಿಮ್ಮಲ್ಲಿ ಒಂದು ವಸ್ತುವನ್ನು ಬೇಡುತ್ತೇನೆ, ಅಪ್ಪಣೆ ನೀಡಿದರೆ ಸ್ವೀಕರಿಸುತ್ತೇನೆ ಎಂದಾಗ ರಾಯರು, ಏನು ಬೇಕು ಕೇಳು ಎನ್ನುತ್ತಾರೆ. ಆತ ನಿತ್ಯವೂ ಪಾದಕ್ಕೆ ನೀರೆರೆದು ಅದರಿಂದ ಬಂದ ಮಣ್ಣಿನ ಮೃತ್ತಿಕೆಯನ್ನು ಕೇಳುತ್ತಾನೆ. ರಾಯರು, ನಾನು ಅದನ್ನು ಬೇಡ ಎನ್ನುವುದಿಲ್ಲ, ಆದರೆ ಆ ಕೆಸರನ್ನು ನಿನಗೆ ಕೊಟ್ಟರೆ ರಾಯರು ಆ ಹುಡುಗನಿಗೆ ಕೆಸರು ನೀಡಿದರು ಎಂದು ಶಿಷ್ಯರೊಂದದವರು ನಗುವುದಿಲ್ಲವೇ ಎಂದು ರಾಯರು ಹಾಸ್ಯ ಮಾಡುತ್ತಾರೆ. ಆದರೆ ರಾಯರ ಬಗ್ಗೆ ತಿಳಿದಿದ್ದ ಆತ, ನನಗೆ ಆ ಮೃತ್ತಿಕೆ ಮತ್ತು ಮಂತ್ರಾಕ್ಷತೆಯನ್ನು ನೀಡಿ ಸಾಕು ಎಂದಾಗ ರಾಯರು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಕಳುಹಿಸಿಕೊಡುತ್ತಾರೆ. ಮದುವೆ ಗುರುತಾದ ವಿಚಾರವನ್ನು ಅಲ್ಲಿರುವವರಿಗೆ ತಿಳಿಸಿ ಹೊರಡಲು ಸಮಯವಾಗುತ್ತದೆ. ಆದರೂ ಬೇಗನೆ ಹೋಗಲು ಪ್ರಯತ್ನಿಸಿದಾಗ ರಾತ್ರಿ ಆಗೇ ಬಿಡುತ್ತದೆ. ಅಲ್ಲಿ ಒಬ್ಬರ ಮನೆಯ ಜಗುಲಿಯ ಮೇಲೆ ಮಲಗಿ ಬೆಳಗ್ಗೆ ತನ್ನ ಪ್ರಯಾಣವನ್ನು ಮುಂದುವರಿಸಲು ನಿರ್ಧರಿಸುತ್ತಾನೆ. ಆ ಮನೆಯಲ್ಲಿ ಒಬ್ಬ ಗರ್ಭಿಣಿ ಇರುತ್ತಾಳೆ. ರಾತ್ರಿ ವೇಳೆಯಲ್ಲಿ ಆ ಮನೆಯ ಬಳಿ ಪ್ರೇತವೊಂದು ಬರುತ್ತದೆ. ಆ ಪ್ರೇತಕ್ಕೆ ಜಗುಲಿಯೇ ದಾಟಿ ಮುಂದಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲಿ ಮಲಗಿರುವವನ ಬಳಿ ಇರುವ ಯಾವುದೋ ಶಕ್ತಿ ನನ್ನನ್ನು ಒಳಗೆ ಹೋಗಲು ಬಿಡುತ್ತಿಲ್ಲ ಎಂದು ಅವನನ್ನು ಭಯಪಡಿಸಿ ಓಡಿಸಲು ಅವನ ಬಳಿ ಬಂದು ವಿಚಿತ್ರವಾಗಿ ಭಯಪಡುವಂತೆ ಕೂಗುತ್ತದೆ. ಆಗ ಆತನು ಅವನ ಬಳಿ ಇದ್ದ ಬಟ್ಟೆಯ ಗಂಟನ್ನು ಅದರ ಮೇಲೆ ಎಸೆಯುತ್ತಾನೆ. ಆಗ ಆ ಪ್ರೇತಕ್ಕೆ ಬೆಂಕಿ ತಗುಲಿ ಕಿರುಚಾಡಿ ಬೂದಿಯಾಗುತ್ತದೆ. ಕೂಡಲೇ ಮನೆಯಿಂದ ಯಜಮಾನ ಹೊರಬಂದು ನೋಡಿದಾಗ ಬೂದಿಯಾಗಿ ಹೊಗೆ ಬರುತ್ತಿರುತ್ತದೆ. ಆಗ ಆ ಮನೆಯ ಯಜಮಾನ, ಏನಿದು ಬೂದಿ, ಯಾರು ನೀನು ಎಂದು ಕೇಳಿದಾಗ ಆತ, ತಾನು ರಾಯರ ಮಠದಲ್ಲಿ ಸೇವಕ, ನನ್ನ ಮದುವೆ ನಿಶ್ಚಯವಾಗಿದೆ, ಹಾಗಾಗಿ ತಾನು ಊರಿಗೆ ಪ್ರಯಾಣಿಸುತ್ತಿರುವೆ, ರಾತ್ರಿ ಆಯಿತೆಂದು ಇಲ್ಲೇ ವಿಶ್ರಮಿಸಿ ಹೋಗಲು ಬಂದಿರುವುದಾಗಿ ತಿಳಿಸುತ್ತಾನೆ. ಪ್ರೇತ ಬಂದು ನಾನು ಈ ಮನೆಯಲ್ಲಿರುವ ಗರ್ಭಿಣಿ ಹಾಗೂ ಆ ಮಗುವನ್ನು ಕೊಲ್ಲುವುದಾಗಿ, ದಾರಿಗೆ ಅಡ್ಡಲಾದ ನಿನ್ನನ್ನು ಕೊಲ್ಲುವುದಾಗಿಯೂ ಕಿರುಚುತ್ತಿತ್ತು. ನಾನು ನನ್ನೊಡನೆ ಇದ್ದ ಗಂಟನ್ನು ಅದರ ಮೇಲೆ ಎಸೆದೆ, ಆಗ ಅದಕ್ಕೆ ಬೆಂಕಿ ಎಂಟಿ ಬೂದಿಯಾಯಿತು ಎಂದಾಗ ಆ ಮನೆಯ ಯಜಮಾನ ಆ ಗಂಟನ್ನು ತೆಗೆದು ಪರಿಶೀಲಿಸುತ್ತಾನೆ. ಮಣ್ಣಿನ ಗಂಟೊಂದು ಸಿಗುತ್ತದೆ. ಆಗ ಯಜಮಾನ, ಏನಿದು ಎಂದು ಪ್ರಶ್ನಿಸಿದಾಗ ರಾಯರ ಪಾದದ ಮೃತ್ತಿಕಾ ಎಂದು ತಿಳಿಸುತ್ತಾನೆ. ಆಗ ಆ ಮನೆಯ ಯಜಮಾನನು ತನ್ನ ಕುಟುಂಬದ ಕ್ಷೇಮಕ್ಕಾಗಿ ರಾಯರ ಬಳಿ ಬೇಡಿದ್ದನ್ನು ನೆನೆದು ಆತನಿಗೆ, ನಿನ್ನ ಮದುವೆಯ ಜವಾಬ್ದಾರಿಯನ್ನು ನಾನೇ ನೋಡಿಕೊಳ್ಳುವುದಾಗಿ ತಿಳಿಸಿ ರಾಯರ ಮಠದ ಬಳಿಯೇ ಆತನಿಗೆ ಮತ್ತು ಅವನ ಪತ್ನಿ ಉಳಿದುಕೊಳ್ಳಲು ಒಂದು ಮನೆಯನ್ನು ಮಾಡಿಕೊಡುತ್ತಾನೆ. ಇದು ರಾಯರ ದಿವ್ಯ ಮಹಿಮೆ. ರಾಯರ ಪಾದ ಸೋಕಿದ ಭೂಮಿ ಹಸಿರಾಗುತ್ತದೆ. ರಾಯರ ಪಾದದ ಧೂಳು ಎಷ್ಟು ಶಕ್ತಿಶಾಲಿ ಎಂದು ತಿಳಿದಿದ್ದಾಯಿತು. ರಾಯರಿದ್ದಾರೆ, ನಿಮ್ಮ ಬೇಡಿಕೆಗಳನ್ನು ಕೇಳುತ್ತಾರೆ, ಅವರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಅವರು ಕೆಲವೊಮ್ಮೆ ತುಂಬ ವೇಗವಾಗಿ ಅಥವಾ ತಡವಾಗಿ ಫಲಗಳನ್ನು ನೀಡಬಹುದು. ಎಲ್ಲದಕ್ಕೂ ಕಾರಣಗಳಿರುತ್ತವೆ. ಭಕ್ತರನ್ನು ರಾಯರು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಇದೇ ರೀತಿ ರಾಯರ ಮಹಿಮೆಗಳನ್ನು ತಿಳಿಯಲು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.